ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 55. ಸಾಮ್ರಾಟ್ ಜೊತೆ ಮಾತು ಮುಗಿಸಿ ಕಾರನ್ನು ಹೇರಿದ ನಿರಂಜನ್ ಸೀಟಿಗೆ ಹೊರಗೆ ಕಣ್ಮುಚ್ಚಿದರೆ ಮಗನ ಮಾತುಗಳೇ ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಮನಸ್ಸಲ್ಲೇ ಹೆಂಡತಿಯ ಬಳಿ ಕ್ಷಮೆ ಕೇಳಿ ಐ ಆಮ್ ಫೇಲ್ಡ್ ವಸು ಎಂದವರ ಕಣ್ಣಂಚು ತೇವವಾಗಿತ್ತು. ಅವರ ಫ್ರೆಂಡ್ ಸರ್ಕಲ್ ಹಾಗೂ ಬಿಸಿನೆಸ್ ಕ್ಲೈಂಟ್ ಕೆಲವರ ಮಕ್ಕಳು ಪಾರ್ಟಿಗಳಲ್ಲಿ ಕುಡಿದು ತೂರಾಡಿ ಹುಡುಗಿಯರೊಂದಿಗೆ ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿ ನನ್ನ ಮಗ ಹೀಗಲ್ಲವಲ್ಲ, ಥ್ಯಾಂಕ್ ಗಾಡ್ ಎಂದು ಮನಸ್ಸಲ್ಲೇ ಅಂದುಕೊಂಡರೂ ಮನೆಗೆ ಬಂದು ವಾಸುದೇವ್ ಬಳಿ ಮಗನ ಬಗ್ಗೆ ವಿಚಾರಿಸುತ್ತಿದ್ದರು. ಸಾಮ್ರಾಟ್ ಬಗ್ಗೆ ಅವರಿಗೆ ಎಲ್ಲ ಗೊತ್ತಿದ್ದರೂ ತನ್ನ ಮತ್ತು ತಂದೆಯ ಮೇಲಿನ ಗೌರವ ಭಯಕ್ಕಾದರೂ ಅವನು ಬದಲಾಗುತ್ತಾನೆ ಎನ್ನುವ ನಂಬಿಕೆಯಿಂದ ವಾಸುದೇವ್ ಆದಷ್ಟು ಅವನ ವಿಷಯವನ್ನು ಮುಚ್ಚಿಟ್ಟು ಒಳ್ಳೆಯದನ್ನೇ ಹೇಳುತ್ತಿದ್ದರು. ಬೆಂಗಳೂರು ತಲುಪುವ ತನಕವೂ ವಾಸುದೇವ್ ಮಗನ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಿದ್ದುದನ್ನು ನೆನಪಿಸಿಕೊಂಡು, ವಾಸು ಸಾಮ್ರಾಟ್ನನ್ನು ನನಗಿಂತ ಜಾಸ್ತಿ ಗಮನಿಸುತ್ತಿದ್ದ. ಸಾಮ್ರಾಟ್ ಬಗ್ಗೆ ಅವನಿಗೆ ಎಲ್ಲ ಗೊತ್ತಿದ್ದು ನನ್ನಿಂದ ಈ ವಿಷಯವನ್ನೆಲ್ಲ ಯಾಕೆ ಮುಚ್ಚಿಟ್ಟ ಎನ್ನುವ ಯೋಚನೆಗಳೇ ಅವರ ಮೈ ಮನಸ್ಸನ್ನು ಹಿರಿಯುತ್ತಿತ್ತು. ಮನೆ ತಲುಪಿದ ನಿರಂಜನ್ ತಂಗಿ ರಜನಿಯ ಬಳಿ ಸ್ಟ್ರಾಂಗ್ ಟೀ ಮಾಡಿಕೊಂಡು ಬರಲು ಹೇಳಿ ಅಲ್ಲೇ ಸೋಫಾದಲ್ಲಿ ಕುಳಿತರು. ಸ್ವಲ್ಪದರಲ್ಲೇ ತಂಗಿ ತಂದುಕೊಟ್ಟ ಟೀಯನ್ನು ಕುಡಿದು ಸಾಮ್ರಾಟ್ ಬಗ್ಗೆ ಅವರು ವಿಚಾರಿಸಿದಾಗ, ಅವನಿಗೇನು, ತಿಂದುಂಡು ಆರಾಮವಾಗಿದ್ದಾನೆ, 2 ತಿಂಗಳು ಬಿಟ್ಟು ಮನೆಗೆ ಬರುತ್ತಾನಲ್ಲ, ನೀನೇ ನೋಡುವಿಯಂತೆ ಎಂದು ನಗುತ್ತಾ ಹೇಳಿ ತಮ್ಮ ಕೋಣೆಯತ್ತ ನಡೆದರು. ರಾತ್ರಿ ಸ್ವಲ್ಪ ತಡವಾಗಿ ಆಫೀಸಿನಿಂದ ಬಂದ ವಾಸುದೇವ್ ಅವರನ್ನು ತಮ್ಮ ಸ್ಟಡಿ ರೂಮಿಗೆ ಕರೆದ ನಿರಂಜನ್ ಮಧ್ಯರಾತ್ರಿಯವರೆಗೆ ಕಂಪನಿ ಹಾಗೂ ನಡೆಯುತ್ತಿರುವ ಪ್ರಾಜೆಕ್ಟುಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಅವರಿಗೆ ಹೇಳಿ ಅವರಿಂದ ಕೆಲವೊಂದು ಕಾಂಟ್ರಾಕ್ಟ್ ಬಗ್ಗೆ ಕೇಳಿ ತಿಳಿದವರನ್ನು ಸೂಕ್ಷ್ಮವಾಗಿ ಗಮನಿಸಿದ ವಾಸುದೇವ್ ಅವರಿಗೆ, ಭಾವ ಇಂದು ಮಂಗಳೂರಿಗೆ ಹೋಗಿ ಮಗನನ್ನು ಭೇಟಿಯಾಗಿ ಬಂದ ನೆನಪಾದಾಗ, ಭಾವ ಸಾಮ್ರಾಟ್ನನ್ನು ಭೇಟಿ ಮಾಡಿದ್ದೀರಾ ಎಂದು ತಡವರಿಸುತ್ತಾ ಕೇಳಿದವರ ಮಾತಿಗೆ ಗೋಡೆಯಲ್ಲಿರುವ ಗಡಿಯಾರದತ್ತ ನೋಡಿ, ವಾಸು ಸಮಯ ನೋಡು, ಮಧ್ಯರಾತ್ರಿ 1 ಆಗುತ್ತಾ ಬಂತು, ಬೆಳಿಗ್ಗೆ ಪೂರ್ತಿ ಆಫೀಸ್ ವರ್ಕ್ ಅಂತ ರೆಸ್ಟ್ ಇರೋಲ್ಲ ನಿನಗೆ, ಅಂಥದ್ದರಲ್ಲಿ ಇವತ್ತು ನಾನು ಪ್ರಾಜೆಕ್ಟ್ ಅಂತ ನಿನ್ನ ತಲೆ ತಿಂದು ನಿನಗೆ ಮಲಗಲು ಬಿಟ್ಟಿಲ್ಲ, ಹೋಗಿ ನಿದ್ದೆ ಮಾಡು ಅನ್ನುತ್ತಾ ಮಗನ ಬಗ್ಗೆ ಏನೂ ಹೇಳದೆ ಇದ್ದಾಗ ವಾಸುದೇವ್ ಅವರಿಗೆ ಗಾಬರಿಯಾಗಿತ್ತು. ಭಾವ ಏನಾಯಿತು ಮಂಗಳೂರಲ್ಲಿ, ಸಾಮ್ರಾಟ್ ಹೇಗಿದ್ದಾನೆ ಎಂದವರ ಧ್ವನಿಯಲ್ಲಿದ್ದ ಭಯವನ್ನು ನೋಡಿ ನೋವಲ್ಲೇ ನಕ್ಕ ನಿರಂಜನ್, ಅವನು ಹೇಗಿರುತ್ತಾನೆ ವಾಸು, ಓದುವ ನೆಪ ಮಾಡಿಕೊಂಡು ನಮ್ಮಿಂದ ದೂರ ಹೋಗಿ ಲೈಫನ್ನು ಪೂರ್ತಿಯಾಗಿ ಎಂಜಾಯ್ ಮಾಡುತ್ತಿದ್ದಾನೆ ಅಷ್ಟೇ. ಬಿಸಿನೆಸ್ ಪಾರ್ಟಿಗೆ ಬರುವ ಮಕ್ಕಳ ಜೊತೆ ನನ್ನ ಫ್ರೆಂಡ್ ಮಕ್ಕಳನ್ನು ನೋಡಿ ನನ್ನ ಮಗ ಪರವಾಗಿಲ್ಲ, ಈಗಿನ ಹುಡುಗರ ಹಾಗೆ ದುಶ್ಚಟಗಳಿಗೆ ಬಲಿಯಾಗದೆ ಮಂಗಳೂರಲ್ಲಿ ಚೆನ್ನಾಗಿ ಓದುತ್ತಿದ್ದಾನೆ ಎಂದುಕೊಂಡಿದ್ದೆ, ಆದರೆ ನಾನು ಅಂದುಕೊಂಡ ಹಾಗೆ ನನ್ನ ಮಗನಿಲ್ಲ ವಾಸು. ಐ ಆಮ್ ಫೇಲ್ಡ್ ಆ್ಯಸ್ ಎ ಫಾದರ್. ನಾನು ನನ್ನ ಕನಸಿಗೆ ಕಂಪನಿಗೆ ಕೊಟ್ಟ ಪ್ರಾಮುಖ್ಯತೆ ಮತ್ತು ಸಮಯವನ್ನು ಮಗನಿಗೆ ಕೊಟ್ಟಿದ್ದರೆ ಬಹುಶಃ ಸಾಮ್ರಾಟ್ ಇಷ್ಟು ಹಾಳಾಗುತ್ತಿರಲಿಲ್ಲ. ನನ್ನ ಮತ್ತು ವಸುಧಾಳ ಪ್ರೀತಿಯ ಕುಡಿ. ಹಾಗಾಗಿ ನಮ್ಮ ಸಂಸ್ಕಾರ ಪ್ರೀತಿಯಿಂದ ಅವನು ಕೆಟ್ಟ ದಾರಿ ಹಿಡಿಯಲಾರ ಎನ್ನುವ ನಂಬಿಕೆ ಇತ್ತು. ಆದರೆ ಅವನು ನನ್ನೆಲ್ಲ ನಂಬಿಕೆಗೆ ಮಸಿ ಬಳಿದು ಬಿಟ್ಟ. ನನ್ನ ಮಗ ಈ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಾನೆ ಎಂದು ಏನೇನೋ ಕನಸು ಕಟ್ಟಿಕೊಂಡು ದಿನ ರಾತ್ರಿ ಆ ಕನಸಿಗಾಗಿ ದುಡಿದರೆ ಅಲ್ಲಿ ಅವನು ಅಂತ ಮುಂದೆ ಮಾತನಾಡಲು ಹೊರಟವರ ಧ್ವನಿ ಗದ್ಗದಿತವಾಗಿತ್ತು. 1-2 ನಿಮಿಷ ಸಾವರಿಸಿಕೊಂಡು ಕಡಲ ತೀರದಲ್ಲಿರುವ ಸಾಮ್ರಾಟ್ ಮನೆಗೆ ಹೋಗಿ ಅಲ್ಲಿ ಅವನಾಡಿದ ಎಲ್ಲ ಮಾತುಗಳನ್ನು ವಾಸುದೇವ್ ಬಳಿ ಹೇಳಿ ಕುಳಿತಲ್ಲಿಂದ ಎದ್ದು ಅಲ್ಲೇ ಇದ್ದ ಹೆಂಡತಿಯ ಫೋಟೋದೆದುರು ನಿಂತು ಕಣ್ಣೀರೊರೆಸಿಕೊಂಡವರು, ಸಾಮ್ರಾಟ್ ನಾವು ಯೋಚಿಸಲಾರದಷ್ಟು ಬದಲಾಗಿದ್ದಾನೆ ವಸುಧಾ, ಮಗು ಹೊಟ್ಟೆಯಲ್ಲಿರುವಾಗಲೇ ನನಗೆ ಮಗ ಹುಟ್ಟುತ್ತಾನೆ, ಆ ನನ್ನ ಮಗ ಹಾಗಾಗುತ್ತಾನೆ ಹೀಗಾಗುತ್ತಾನೆ ಎಂದು ಏನೇನೋ ಕನಸು ಕಾಣುತ್ತಿದ್ದೆಯಲ್ಲ, ಐ ಆಮ್ ಸಾರಿ ಟು ಸೇ ಹೀ ಇಷ್ಟು ಚಿಕ್ಕ ವಯಸ್ಸಿಗೆ ಛೆ ಎಂದವರ ಕಾಲ ಬಳಿ ಕುಸಿದ ವಾಸುದೇವ್, ಕ್ಷಮಿಸಿ ಭಾವ. ಸಾಮ್ರಾಟ್ ಬಗ್ಗೆ ಎಲ್ಲ ಗೊತ್ತಿದ್ದರೂ ಅವನಿಗೆ ಬುದ್ಧಿ ಹೇಳಿ ಅವನು ಬದಲಾಗುತ್ತಾನೆ ಎನ್ನುವ ನಂಬಿಕೆಯಲ್ಲಿ ನಿಮ್ಮ ಬಳಿ ಅವನ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಿದ್ದೆ ಎಂದವರನ್ನು ಹಿಡಿದೆತ್ತಿದ ನಿರಂಜನ್, ಇದರಲ್ಲಿ ನಿನ್ನ ತಪ್ಪಿಲ್ಲ ವಾಸು. ತಪ್ಪೆಲ್ಲ ನನ್ನದೇ.
ತಾಯಿ ಇಲ್ಲದ ತಪ್ಪಲಿ ಎಂದು ಅಗತ್ಯಕ್ಕಿಂತ ಜಾಸ್ತಿ ಅವನಿಗೆ ಸಲುಗೆ ಕೊಟ್ಟೆ ಎಂದವರ ಮಾತನ್ನು ತಡೆದ ವಾಸುದೇವ್, ಇಲ್ಲ ಬಾವಾ, ನನ್ನಿಂದ ತಪ್ಪಾಗಿದೆ. ಸಾಮ್ರಾಟ್ ಪೂರ್ತಿ ಜವಾಬ್ದಾರಿಯನ್ನು ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ವಹಿಸಿದ ಕಾರಣ ನಿಮ್ಮ ಗಮನ ಕಂಪನಿಯ ಮೇಲಿತ್ತು. ಇಲ್ಲಿರುವಾಗಲೇ ಅವನ ಗೆಳೆಯರ ಸಹವಾಸದಿಂದ ದುಶ್ಚಟಗಳಿಗೆ ಬಲಿಯಾಗಿದ್ದ. ಆಗಲೇ ಅವನ ಬಗ್ಗೆ ಒಂದು ಮಾತು ನಿಮ್ಮಲ್ಲಿ ಹೇಳುತ್ತಿದ್ದರೆ ಇಂದು ಅವನು ಇಷ್ಟೊಂದು ಹಾಳಾಗುತ್ತಿರಲಿಲ್ಲ ಎಂದು ಮಂಗಳೂರಿಗೆ ಹೋದಾಗ ಅವನಿದ್ದ ಪರಿಸ್ಥಿತಿ, ಅವನಿಗೆ ಹೇಳಿದ ಬುದ್ಧಿ ಮಾತನ್ನೆಲ್ಲ ಭಾವನ ಬಳಿ ಹೇಳಿ ಅಲ್ಲಿಂದ ಬಂದ ಮೇಲೆ ತಿಂಗಳಿಗೊಮ್ಮೆ ಸಾಮ್ರಾಟ್ನ ಕಾಲೇಜಿನ ಪ್ರಿನ್ಸಿಪಾಲ್ ಬಳಿ ಅವನ ಬಗ್ಗೆ ವಿಚಾರಿಸುತ್ತಿದ್ದೆ. ಅವರ ಪ್ರಕಾರ ಸಾಮ್ರಾಟ್ ಬದಲಾಗಿದ್ದ. ಪ್ರತಿದಿನ ಕಾಲೇಜಿಗೆ ಬರುವುದರ ಜೊತೆ ಹೊಡೆದಾಟ, ಕುಡಿತ ಎಲ್ಲವನ್ನೂ ನಿಲ್ಲಿಸಿದ್ದಾನೆ ಎಂದಿದ್ದರು. ನನ್ನ ಪ್ರಕಾರ 5-6 ತಿಂಗಳಿನಿಂದ ಸಾಮ್ರಾಟ್ನಲ್ಲಿ ತುಂಬ ಬದಲಾವಣೆಗಳಾಗಿವೆ. ಹಾಗಿರುವಾಗ ಪುನಃ ಏನಾಯಿತು ಅವನಿಗೆ ಎಂದು ಗೊಂದಲದಲ್ಲಿಯೇ ಕೇಳಿದರು. ನಾನವನಲ್ಲಿ ಏನನ್ನೂ ಕೇಳಲು ಹೋಗಲಿಲ್ಲ ವಾಸು. 2 ತಿಂಗಳು ಬಿಟ್ಟು ಮನೆಗೆ ಬರುತ್ತಾನಲ್ಲ, ಆಗಲೇ ಅವನಲ್ಲಿ ವಿಚಾರಿಸೋಣ. ಅಲ್ಲಿಯವರೆಗೆ ನನ್ನ ಮಗನ ವಿಷಯ ನಮ್ಮಿಬ್ಬರ ನಡುವೆಯೇ ಇರಲಿ ಅನ್ನುತ್ತಾ ಹೆಂಡತಿಯ ಫೋಟೋವನ್ನು ಸವರಿದ ನಿರಂಜನ್ ಇನ್ನೇನು ತಿರುಗಬೇಕು ಎನ್ನುವಾಗ ಅಲ್ಲೇ ಎದೆ ಹಿಡಿದು ಕುಸಿದು ಬಿದ್ದಿದ್ದರು. ವಾಸುದೇವ್ ಗಾಬರಿಯಲ್ಲೇ ಬಾವಾ ಬಾವಾ ಎಂದು ಕಿರುಚಿ ಅವರತ್ತ ಓಡಿ ಬಿದ್ದವರನ್ನು ಏಳಿಸಲು ನೋಡಿದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ರಜನಿ, ಅಖಿಲ್ ಎಂದು ಹೆಂಡತಿ ಮಗನನ್ನು ಜೋರಾಗಿ ಕೂಗಿದಾಗ ಅಲ್ಲೇ ಹಾಲಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಅಖಿಲ್ ಅವರಿದ್ದ ಕೋಣೆಯೊಳಗಡೆ ಓಡಿ ಬಂದು ಬಿದ್ದಿರುವವರನ್ನು ನೋಡಿ ಗಾಬರಿಗೊಂಡು, ಡ್ಯಾಡ್, ಅಂಕಲ್ಗೆ ಏನಾಯಿತು ಎಂದ. ಮಗನ ಮಾತಿಗೆ ಗೊತ್ತಿಲ್ಲ ಅಖಿಲ್. ಚೆನ್ನಾಗಿಯೇ ಮಾತನಾಡುತ್ತಿದ್ದವರು ತಕ್ಷಣ ಕುಸಿದು ಬಿದ್ದರು. ಯಾವುದಕ್ಕೂ ಒಮ್ಮೆ ಆಸ್ಪತ್ರೆಗೆ ಹೋಗೋಣ, ಹೆಲ್ಪ್ ಮೀ ಅನ್ನುತ್ತಾ ನಿರಂಜನ್ ಅವರನ್ನು ಇಬ್ಬರೂ ಎತ್ತಿಕೊಂಡು ಕಾರಲ್ಲಿ ಕೂರಿಸಿ ಮಗನನ್ನು ಅವರ ಬಳಿ ಕೂರುವಂತೆ ಹೇಳಿ ಕಾರನ್ನು ಪರಿಚಯದ ಆಸ್ಪತ್ರೆಯತ್ತ ಚಲಾಯಿಸುತ್ತಾ ಫ್ಯಾಮಿಲಿ ಡಾಕ್ಟರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಸ್ವಲ್ಪದರಲ್ಲೇ ಕಾರು ಆಸ್ಪತ್ರೆ ತಲುಪಿದಾಗ ಡಾಕ್ಟರಿಗೆ ಆಗಲೇ ಕರೆ ಬಂದ ಕಾರಣ ಎಲ್ಲ ತಯಾರಾಗಿತ್ತು. ಅಲ್ಲಿದ್ದ ಸ್ಟಾಫ್ ನರ್ಸ್ ಸಹಾಯದಿಂದ ನಿರಂಜನ್ ಅವರನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿದ ಡಾಕ್ಟರ್ ಸೀದಾ ICU ಒಳಗಡೆ ಕರೆದುಕೊಂಡು ಹೋದರೆ ವಾಸುದೇವ್ ಮತ್ತು ಅಖಿಲ್ ICU ಹೊರಗಡೆ ನಿಂತರು. ಅರ್ಧ ಗಂಟೆಯ ಬಳಿಕ ಹೊರಗಡೆ ಬಂದ ಡಾಕ್ಟರ್ ಅಲ್ಲಿದ್ದವರ ಬಳಿ ಅವರ ಕಂಡೀಷನ್ ನೋಡಿಯೇ ಗೊತ್ತಾಗಿತ್ತು. ಇಟ್ಸ್ ಮೇಜರ್ ಹಾರ್ಟ್ ಅಟ್ಯಾಕ್. ಈಗಷ್ಟೇ ECG ಮಾಡಿದೆವು, ಅದರಲ್ಲಿ ಕನ್ಫರ್ಮ್ ಆಗಿದೆ. ಟ್ಯಾಬ್ಲೆಟ್ ಕೊಟ್ಟಿದ್ದೇವೆ, ಲೆಟ್ಸ್ ಸಿ. ನಿರಂಜನ್ ಸರ್, ಆಸ್ಪತ್ರೆಗೆ ಚೆಕಪ್ ಎಂದು ಬರುವುದು ಕಡಿಮೆಯೇ. ಹಾಗೇನಾದರೂ ಬಂದರೆ ನಾನೇ ಖುದ್ದಾಗಿ ಅವರ ಪೂರ್ತಿ ಚೆಕಪ್ ಮಾಡುವುದು. ಅವರ ಹೆಲ್ತ್ ಪರ್ಫೆಕ್ಟ್ ಆಗಿತ್ತು. ಒಂದು ಚಿಕ್ಕ ಹೆಲ್ತ್ ಪ್ರಾಬ್ಲಮ್ ಕೂಡ ಅವ್ರಿಗೆ ಇರಲಿಲ್ಲ. ಅಂಥದ್ರಲ್ಲಿ ಸಡನ್ ಆಗಿ ಹೀಗೆ ಹೇಗೆ? ತುಂಬ ಶಾಕಿಂಗ್ ನ್ಯೂಸ್ ಏನಾದರೂ ಹೇಳಿದಿರಾ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಅಂತ ಏನಾದರೂ? ಹಾರ್ಟಲ್ಲಿ ಬ್ಲಾಕ್ ಏನಾದರೂ ಆಗಿದೆಯಾ ನೋಡುತ್ತೇವೆ. ಡೋಂಟ್ ವರಿ, ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಎಂದು ICU ಒಳಗಡೆ ಹೋದರೆ ವಾಸುದೇವ್ ಜೊತೆ ಅಖಿಲಿಗೆ ಅವರ ಮಾತು ಕೇಳಿ ಸಿಡಿಲೆರಗಿದಂತಿತ್ತು. ವಾಸುದೇವ್ ಅಲ್ಲೇ ಕುರ್ಚಿಯಲ್ಲಿ ಕುಸಿದು ಕುಳಿತರೆ ಅಖಿಲ್ ತಂದೆಯನ್ನು ಸಮಾಧಾನಿಸುತ್ತಿದ್ದನು. ನಿಮಿಷಗಳ ಬಳಿಕ ಸಾವರಿಸಿಕೊಂಡ ವಾಸುದೇವ್ ಮೊಬೈಲ್ ಹಿಡಿದು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಸಾಮ್ರಾಟಿಗೆ ಕರೆ ಮಾಡಲು ಶುರು ಮಾಡಿದರು. 5-10 ಬಾರಿ ಅವನಿಗೆ ಕರೆ ಮಾಡಿದರೂ ಫೋನ್ ರಿಂಗಣಿಸುತ್ತಿತ್ತೇ ಹೊರತು ಅವನು ಕರೆ ಸ್ವೀಕರಿಸುತ್ತಿರಲಿಲ್ಲ. ಮಗನನ್ನು ಕರೆದು ಅವನಲ್ಲಿ ಕರೆ ಮಾಡಲು ಹೇಳಿದರೂ ಪ್ರಯೋಜನವಾಗಲಿಲ್ಲ. ಒಮ್ಮೆ ಕೈಗಡಿಯಾರದತ್ತ ನೋಟ ಹರಿಸಿದಾಗ ಸಮಯ 3 ಗಂಟೆ ಕಳೆದಿತ್ತು. ಲೋಫರ್ ಎಲ್ಲಿ ಯಾರ ಜೊತೆ ಕುಡಿದು ಮಲಗಿದ್ದಾನೋ ಎಂದು ಗೊಣಗುತ್ತಲೇ ಅವನಿಗೆ ಕರೆ ಮಾಡುತ್ತಲೇ ಇದ್ದರು. ಗಂಟೆಗಳ ಬಳಿಕ ಹೊರಗಡೆ ಬಂದ ಡಾಕ್ಟರ್, ನಮ್ಮ ಪ್ರಯತ್ನ ಮಾಡುತ್ತಿದ್ದೇವೆ, ಬಟ್ ನೋ ರೆಸ್ಪಾನ್ಸ್ ಎಂದಾಗ ಇಬ್ಬರಿಗೂ ಗಾಬರಿಯಾಗಿತ್ತು. ಮಗನಲ್ಲಿ ತಾಯಿ ಮತ್ತು ತಂಗಿಯನ್ನು ಕರೆತರುವಂತೆ ಹೇಳಿದ ವಾಸುದೇವ್ ಪುನಃ ಸಾಮ್ರಾಟನಿಗೆ ಕರೆ ಮಾಡತೊಡಗಿದರು. ಗಂಟೆಗಳ ಬಳಿಕ ಅವರ ಕರೆ ಸ್ವೀಕರಿಸಿದವನ ಬಳಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ತಕ್ಷಣ ತಾವೇ ಖುದ್ದಾಗಿ ಅವನ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಷ್ಟರಲ್ಲಿ ಅಳುತ್ತಾ ಓಡಿ ಬರುತ್ತಿರುವ ಹೆಂಡತಿ ಮಗಳನ್ನು ನೋಡಿದವರ ಕಣ್ಣಂಚು ತೇವವಾಗಿತ್ತು.
ಅಪ್ಪನ ಬಗ್ಗೆ ವಾಸುದೇವ್ ಹೇಳಿದ ಕೂಡಲೇ ಬೆಂಗಳೂರಿಗೆ ಬಂದ ಸಾಮ್ರಾಟ್ನನ್ನು ಏರ್ಪೋರ್ಟಲ್ಲಿ ಅಖಿಲ್ ಪಿಕ್ ಮಾಡಿ ಆಸ್ಪತ್ರೆಗೆ ಕರೆತಂದನು. ವಾಸುದೇವ್ ಅವನನ್ನು ಐಸಿಯು ಒಳಗಡೆ ಕರೆದುಕೊಂಡು ಹೋದಾಗ ಯಾವಾಗಲೂ ಆಕ್ಟಿವ್ ಆಗಿ ನಗುತ್ತಿದ್ದ ಅಪ್ಪನ ಮೈಮೇಲೆ ಹರಡಿದ ವೈರ್ ಹಾಗೂ ಉಸಿರಾಟಕ್ಕೆ ಆಕ್ಸಿಜನ್ ಸಪ್ಲೈ ಮಾಸ್ಕ್ ಹಾಕಿದ್ದನ್ನು ನೋಡಿದವನು ಅಳುತ್ತಲೇ ಅವರ ಬಳಿ ಸಾಗಿ ಕೈ ಹಿಡಿದಾಗ ಮಗನ ಬರುವಿಕೆಗಾಗಿ ಕಾಯುತ್ತಿದ್ದರೇನೋ ಎನ್ನುವಂತೆ ನಿಧಾನಕ್ಕೆ ಕಣ್ತೆರೆದು ಮಾಸ್ಕ್ ಸರಿಸಿ ಅವನನ್ನು ಸನಿಹಕ್ಕೆ ಕರೆದರು. ಅಂಜುತ್ತಲೇ ಹತ್ತಿರ ಬಂದ ಮಗನಲ್ಲಿ, ಐ ಆಮ್ ಫೇಲ್ಡ್ ಆಸ್ ಎ ಫಾದರ್ ಸಾಮ್ರಾಟ್. ತುಂಬ ಕಷ್ಟಪಟ್ಟು ನಾನು ವಸುಧಾ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ಕನಸನ್ನು ಕಟ್ಟಿದ್ದೇವೆ. ಪ್ಲೀಸ್ ಆ ಕನಸನ್ನು ಮುನ್ನಡೆಸಿಕೊಂಡು ಹೋಗುತ್ತೀಯಾ? ಟೇಕ್ ಕೇರ್ ಆಫ್ ಯು. ಸಾರಿ ಮೈ ಸನ್ ಎಂದವರ ಧ್ವನಿಯ ಜೊತೆ ಉಸಿರಾಟ ಕೂಡ ನಿಂತಿದ್ದಕ್ಕೆ ಅಲ್ಲೇ ಇದ್ದ ವೆಂಟಿಲೇಟರ್ ಸದ್ದು ಸಾಕ್ಷಿಯಾಗಿತ್ತು. ಜೋರಾಗಿ ಡ್ಯಾಡ್ ಎಂದು ಕೂಗಿದವರ ಧ್ವನಿ ಕೇಳಿ ಹೊರಗಿದ್ದ ಡಾಕ್ಟರ್ ಜೊತೆ ವಾಸುದೇವ್ ಕುಟುಂಬ ಐಸಿಯು ಒಳಗಡೆ ನುಗ್ಗಿತು. ಡಾಕ್ಟರ್ ನಿರಂಜನ್ ಪಲ್ಸ್ ಜೊತೆ ಅಲ್ಲೇ ಇದ್ದ ವೆಂಟಿಲೇಟರ್ ಕಡೆ ನೋಡಿ, ಸಾರಿ ಹಿ ಈಸ್ ನೋ ಮೋರ್ ಎಂದಾಗ ಎಲ್ಲರ ಆಕ್ರಂದನವು ಮುಗಿಲು ಮುಟ್ಟಿತ್ತು. ಮುಂದಿನ ನಿರಂಜನ್ ಕಾರ್ಯಗಳೆಲ್ಲ ದುಃಖದಲ್ಲೇ ನಡೆದರೆ ಸಾಮ್ರಾಟ್ ಮಂಕಾಗಿ ಅವನ ಕೋಣೆ ಸೇರಿ ವಾರಗಳೇ ಕಳೆದಿತ್ತು. ರಜನಿಯವರು ಬಲವಂತಕ್ಕೆ ಒಂದೆರಡು ತುತ್ತು ತಿನ್ನುತ್ತಿದ್ದ ಅಷ್ಟೇ. ಎಂದಿನಂತೆ ಕೋಣೆಯನ್ನು ಕತ್ತಲು ಮಾಡಿಕೊಂಡು ಮಲಗಿದ್ದ ಸಾಮ್ರಾಟ್ ಬಳಿ ಬಂದ ವಾಸುದೇವ್ ಅವನನ್ನು ಎಬ್ಬಿಸಿ ಮುಂದೇನು ಎಂದಾಗ ಕಾಲೇಜಿಗೆ ಹೋಗುವುದಾಗಿ ಹೇಳಿದವನ ಕೆನ್ನೆಗೆ ಬೀಸಿ ಬಾರಿಸಿದರು. ಈ ಕೆಲಸವನ್ನು 3 ವರ್ಷದ ಹಿಂದೆ ಹೋಟೆಲಲ್ಲಿ ವೇಟರ್ ಒಬ್ಬನ ಮೇಲೆ ನೀನು ಕೈ ಮಾಡಿದೆ ನೋಡು, ಅಂದೇ ಮಾಡಬೇಕಾಗಿತ್ತು. ಇವತ್ತಲ್ಲ ನಾಳೆ ಬದಲಾಗುತ್ತೀಯ ಎಂದು ನಿನ್ನ ಮೇಲೆ ನಂಬಿಕೆ ಇಟ್ಟು ಸುಮ್ಮನಿದ್ದಕ್ಕೆ ಇವತ್ತು ನಾನು ತೆತ್ತ ಬೆಲೆ ಏನು ಗೊತ್ತಾ? ನಿನ್ನಪ್ಪನ ಪ್ರಾಣ. ಯಾರಿಲ್ಲದ ನನಗೆ ಅಣ್ಣನಾಗಿ ಬಿಸಿನೆಸ್ ಕಂಪನಿ ಎನ್ನುವುದರ ಗಂಧ ಗಾಳಿ ಗೊತ್ತಿಲ್ಲದೆ ಡಿಗ್ರಿ ಮುಗಿಸಿ ಕೆಲಸಕ್ಕಾಗಿ ಅಲೆಯುವಾಗ ಕರೆದು ಕೆಲಸ ಕೊಟ್ಟಿದ್ದಲ್ಲದೆ ಸ್ವಂತ ತಂಗಿಯನ್ನು ನನಗೆ ಮದುವೆ ಮಾಡಿಕೊಟ್ಟು ಒಂದು ಸುಂದರವಾದ ಕುಟುಂಬದ ಜೊತೆ ಈ ಸಮಾಜ ನನ್ನನ್ನು ಗುರುತಿಸುವಂತೆ ಮಾಡಿದ ದೇವರನ್ನು ನಾನು ಕಳೆದುಕೊಂಡೆ. ಕೇವಲ ನಿನ್ನಿಂದಾಗಿ ಈಗ ಯಾರನ್ನು ಬಲಿ ತೆಗೆದುಕೊಳ್ಳಲು ಪುನಃ ಆ ನಿನ್ನ ಕಾಲೇಜಿಗೆ ಹೊರಟಿದ್ದೀಯಾ ಎಂದವರು ಮಂಗಳೂರಿನಿಂದ ಬಂದ ನಿರಂಜನ್ ಮತ್ತು ಅವರ ಮಧ್ಯೆ ಆದ ಎಲ್ಲ ಮಾತನ್ನು ಅವನಿಗೆ ಹೇಳಿ, ನಿನ್ನ ಮುಂದಿನ ಜೀವನ ನಾನು ಹೇಳಿದಂತೆ ನಡೆಯುತ್ತದೆ ಅಷ್ಟೇ. ಇಲ್ಲವೆಂದರೆ ನಿನ್ನ ಮುಂದೆ ಎರಡೇ ಆಯ್ಕೆ ಇರುವುದು. ಒಂದು, ಈ ಮನೆ, ನಮ್ಮನ್ನು ಭಾರದ್ವಾಜ್ ಎನ್ನುವ ಸ್ವತ್ತನ್ನು ಮರೆತು ಎಲ್ಲಿಗಾದರೂ ಹಾಳಾಗಿ ಹೋಗು. ಇಲ್ಲವೇ ನೀನಿಲ್ಲೇ ಇದ್ದು ಭಾರದ್ವಾಜ್ ಕಂಪನಿ, ಮನೆ ಎಲ್ಲವನ್ನೂ ನೋಡಿಕೊ. ನಾನು ನನ್ನ ಪರಿವಾರ ಇಲ್ಲಿಂದ ಹೊರಟು ಹೋಗುತ್ತೇವೆ. ತಂದೆಯನ್ನು ನುಂಗಿ ನೀರು ಕುಡಿದ ನೀನು ಮುಂದೊಂದು ದಿನ ಈ ನಿನ್ನ ಅತ್ತೆ ಮಾವನಿಗೆ ಡ್ಯಾಡ್ ಮಾಡಿಟ್ಟ ಹಣದಲ್ಲಿ ಎಂಜಾಯ್ ಮಾಡುತ್ತಾ ಬದುಕುತ್ತಿದ್ದಾರೆ ಎನ್ನಲು ಹೇಸದವನು ನೀನು. ಸೊ ಡಿಸೈಡ್ ಮಾಡು ಎಂದು ಕೋಪದಲ್ಲಿ ಹೇಳಿದವರ ಕಾಲಿಗೆ ಜೋರಾಗಿ ಎರಗಿ ಅಳಲು ಶುರು ಮಾಡಿದ ಸಾಮ್ರಾಟನನ್ನು ಸಮಾಧಾನಿಸದೆ ವಾಸುದೇವ್ ಅವನಿಂದ ದೂರ ಸರಿದು ನಿಂತರು. ನಿಮಿಷಗಳ ಬಳಿಕ ಅಳು ನಿಲ್ಲಿಸಿದವನು, ಅಂಕಲ್, ನನ್ನ ಜೀವನವನ್ನು ನಿಮ್ಮ ಕೈಯಲ್ಲಿಡುತ್ತಿದ್ದೇನೆ. ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಪ್ಲೀಸ್ ಮಮ್ಮಿ, ಡ್ಯಾಡ್, ಹಾಗೆ ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಪುನಃ ಅಳಲು ಶುರು ಮಾಡಿದವನನ್ನು ಸಂತೈಸಿ, ಓಕೆ, ಇಂಜಿನಿಯರಿಂಗ್ ಓದಿ ಉದ್ಧಾರ ಮಾಡಿದ್ದು ಸಾಕು. ಭಾರದ್ವಾಜ್ ಸ್ಟೀಲ್ಸ್ ನಿನ್ನ ಅಪ್ಪ ಅಮ್ಮನ ಕನಸು. ಆ ಕನಸನ್ನು ನನ್ನ ಮಗ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಎನ್ನುವುದು ಅವರಿಬ್ಬರ ಆಸೆಯಾಗಿತ್ತು. ಆ ಆಸೆ ಕನಸು ಎಲ್ಲ ಈಡೇರಬೇಕಾದರೆ ನೀನು ಭಾರದ್ವಾಜ್ ಸ್ಟೀಲ್ಸ್ ಚುಕ್ಕಾಣಿ ಹಿಡಿಯಬೇಕು. ಅದಕ್ಕೆ ನೀನಿನ್ನೂ ಅಸಮರ್ಥ. ನಾನು ಆಗಲೇ ನಿನ್ನ ಬಗ್ಗೆ ಕೆಲವೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ನಿನ್ನ ಮುಂದಿನ ಎಜುಕೇಷನ್ ಇಲ್ಲಲ್ಲ, ಇಂಗ್ಲೆಂಡಲ್ಲಿ. ಅಲ್ಲಿನ ಯೂನಿವರ್ಸಿಟಿಯಲ್ಲಿ ನನ್ನ ಫ್ರೆಂಡ್ ಮೂಲಕ ನಿನ್ನ ಹೆಸರಿನ ಅಪ್ಲಿಕೇಶನ್ ಬಿಸಿನೆಸ್ ಸ್ಟಡಿಯಲ್ಲಿ ಡಿಗ್ರಿ ಮಾಡಲು ಸಬ್ಮಿಟ್ ಆಗಿ ಅಪ್ರೂವ್ ಕೂಡ ಆಗಿದೆ. ಪಾಸ್ಪೋರ್ಟ್ ವೀಸಾ ಇನ್ನೊಂದು ವಾರದಲ್ಲಿ ರೆಡಿಯಾಗುತ್ತದೆ. ಡಿಗ್ರಿ ಮುಗಿದ ಮೇಲೆ ನಿನಗೆ 4 ಹೆಸರಾಂತ ಕಂಪನಿಯ ಡೀಟೇಲ್ಸ್ ಕಳುಹಿಸುತ್ತೇನೆ. ನಿನ್ನ ಸಾಮರ್ಥ್ಯದಿಂದ ಆ 4ರಲ್ಲಿ ಯಾವುದಾದರೂ ಒಂದು ಕಂಪನಿಯಲ್ಲಿ ಜಾಬ್ ಗಿಟ್ಟಿಸಿಕೊಳ್ಳಬೇಕು. ಯಾಕೆಂದರೆ ಅಲ್ಲಿ ನೀನು ಮಾಡುವ ಕೆಲಸದಿಂದ ಸಿಗುವ ಪ್ರತಿಯೊಂದು ಅನುಭವ ಕೂಡ ಮುಂದೆ ಇಲ್ಲಿ ತುಂಬ ಸಹಾಯಕ್ಕೆ ಬರುತ್ತದೆ. ಹಾಗೆಯೇ ಜಾಬ್ ಮಾಡುತ್ತಾ MBA ಕಂಪ್ಲೀಟ್ ಮಾಡು. ಮುಂದೆ ಅದರ ಅವಶ್ಯಕತೆ ಅರಿವಾಗುತ್ತದೆ ನಿನಗೆ. ಇದಿಷ್ಟು ನಾನು ನಿನ್ನ ಬಗ್ಗೆ ಕಂಡ ಕನಸು.
ನಿನಗೆ ಸ್ವಲ್ಪವಾದರೂ ಬದಲಾಗಬೇಕು. ಡ್ಯಾಡ್ ಹೆಮ್ಮೆ ಪಡುವ ಮಗನಾಗಿ ಅವರ ಕನಸನ್ನು ಈಡೇರಿಸಬೇಕು ಅಂತಿದ್ದರೆ ತಗೋ, ಇದು ನಿನ್ನ ಯೂನಿವರ್ಸಿಟಿ ಡೀಟೇಲ್ಸ್. ಇಲ್ಲವೆಂದರೆ ಇದು ಮಂಗಳೂರು ಫ್ಲೈಟ್ ಟಿಕೆಟ್. ಡಿಸಿಷನ್ ಈಸ್ ಯುವರ್ಸ್ ಅನ್ನುತ್ತಾ ಅವನ ಕೈಗೆ 2 ಎನ್ವಲಪ್ ಕೊಟ್ಟು ಅಲ್ಲಿಂದ ಹೊರಟವರು ತಿರುಗಿ, ಏನೇ ಮಾಡು, ಆದರೆ ಯಾವುದೇ ಕಾರಣಕ್ಕೂ ರಜನಿ ಮತ್ತು ಮಕ್ಕಳಿಗೆ ನಿನ್ನಿಂದಾಗಿ ನಿರಂಜನ್ ಬಾಬಾ ಕೊನೆಯುಸಿರು ಎಳೆದರೆಂದು ತಿಳಿಯಬಾರದು. ಹಾಗೆಯೇ ನಿನ್ನ ಪಾಸ್ಟ್ ಲೈಫ್ ಬಗ್ಗೆ ಒಂದು ವಿಷಯವೂ ಕೂಡ ಅವರಿಗೆ ಗೊತ್ತಾಗಬಾರದು. ಯಾಕೆಂದರೆ ತನ್ನ ಅಣ್ಣ ಅವನ ಮಗನಿಂದ ಸತ್ತ ಅಂತ ಆ ತಂಗಿಗೆ ತಿಳಿದ ಮರುಕ್ಷಣ ಅವಳ ಉಸಿರು ನಿಲ್ಲಬಹುದು. ಅವಳನ್ನು ಕಳೆದುಕೊಂಡು ಬದುಕುವ ಶಕ್ತಿ ನನಗಿಲ್ಲ ಸಾಮ್ರಾಟ್. ಸೋ ಪ್ಲೀಸ್ ಏನನ್ನೂ ಹೇಳಬೇಡ ಅವರಲ್ಲಿ ಅಂತ ಕೈ ಮುಗಿದು ಕೇಳಿಕೊಂಡವರ ಕಣ್ಣಿಂದ ಹರಿದ ಕಣ್ಣೀರು ಅವನನ್ನು ಇಂಚಿಂಚಾಗಿ ಕೊಲ್ಲುತ್ತಿತ್ತು. ಅಂಕಲ್, ನಾನು ಇಂಗ್ಲೆಂಡಿಗೆ ಹೋಗಲು ತಯಾರಾಗಿದ್ದೇನೆ. ಡ್ಯಾಡನ್ನು ಕಳೆದುಕೊಂಡು ಆಗಲೇ ತುಂಬ ನೋವನ್ನು ಅನುಭವಿಸಿದ್ದೇನೆ. ಪುನಃ ನಿಮ್ಮೆಲ್ಲರನ್ನು ಕಳೆದುಕೊಂಡು ಬದುಕುವ ಶಕ್ತಿ ನನಗಿಲ್ಲ. ಇದೊಂದು ಬಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ಕಳುಹಿಸಿಕೊಡಿ ಎಂದವನು ಮಂಗಳೂರು ಫ್ಲೈಟ್ ಟಿಕೆಟ್ ಇದ್ದ ಎನ್ವಲಪ್ ಹರಿದು ಬಿಸಾಡಿದ್ದ. ಓಕೆ ಮೈ ಸನ್ ಎಂದವರನ್ನು ಬರಸೆಳೆದು ತಬ್ಬಿಕೊಂಡ ಸಾಮ್ರಾಟ್ ದುಃಖದ ಕಟ್ಟೆ ಒಡೆದಿತ್ತು. ಅವನನ್ನು ಸಮಾಧಾನಿಸಿ ಅವರ ಜೊತೆ ಹೊರಗೆ ಕರೆದುಕೊಂಡು ಬಂದ ವಾಸುದೇವ್ ಹೆಂಡತಿ ಮಕ್ಕಳನ್ನು ಕರೆದು, ಸಾಮ್ರಾಟ್ ಮುಂದಿನ ವಿದ್ಯಾಭ್ಯಾಸ ಇಂಗ್ಲೆಂಡಲ್ಲಿ ಹಾಗೂ ವಾರದ ಬಳಿಕ ಅವನು ಅಲ್ಲಿಗೆ ತೆರಳುತ್ತಿದ್ದಾನೆ ಎಂದಾಗ ರಜನಿ ಮೊದಲು ಕಣ್ಣೀರಾಕಿದರೂ ಗಂಡನ ಸಮಾಧಾನದ ಮಾತುಗಳನ್ನು ಕೇಳಿ ಸುಮ್ಮನಾದರು. ವಾಸುದೇವ್ ಮಾತಿನಂತೆ ಸಾಮ್ರಾಟ್ 15 ದಿನಗಳ ಬಳಿಕ ಇಂಗ್ಲೆಂಡಿಗೆ ತೆರಳಿದ್ದ. ಯೂನಿವರ್ಸಿಟಿ ಪಕ್ಕದಲ್ಲಿರುವ 10 ಅಂತಸ್ತಿನ ಅಪಾರ್ಟ್ಮೆಂಟ್, ಅಲ್ಲಿನ ಒಂದು ಫ್ಲಾಟ್ ಸಾಮ್ರಾಟ್ ಹೆಸರಲ್ಲಿ ಖರೀದಿಯಾಗಿತ್ತು. ಮೊದಮೊದಲು ಅದೇ ಫ್ಲಾಟಲ್ಲಿರುವ ವಾಸುದೇವ್ ಗೆಳೆಯರಿಬ್ಬರ ಫ್ಯಾಮಿಲಿ ಅವನಿಗೆ ಊಟ ತಿಂಡಿ ಸಹಾಯ ಮಾಡುತ್ತಿದ್ದರು. ಕ್ರಮೇಣ ರಜನಿಯವರಲ್ಲಿ ಸುಲಭವಾಗಿ ಮಾಡುವ ಊಟ ತಿಂಡಿಗಳ ಬಗ್ಗೆ ಕೇಳಿ ತಿಳಿದು ಅವನೇ ಅಡುಗೆ ತಯಾರಿಸಿ ಊಟ ಮಾಡುತ್ತಿದ್ದ. ಆದರೆ ತಪ್ಪಿಯೂ ಮ್ಯಾಗಿ ನೂಡಲ್ಸನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ, ತಿನ್ನುತ್ತಲೂ ಇರಲಿಲ್ಲ. ಕಾರಣ ಶ್ರದ್ಧಾ. ಸಾಮ್ರಾಟ್ ಇಂಗ್ಲೆಂಡಿಗೆ ಬಂದು ಹೊಸ ಜೀವನವೇನೋ ಶುರು ಮಾಡಿದ. ಆದರೆ ಪ್ರತಿದಿನ ಅಪ್ಪನನ್ನು ನೆನಪಿಸಿಕೊಂಡು ಕಣ್ಣೀರಾಕುತ್ತಿದ್ದನು. ವಾರಕ್ಕೊಮ್ಮೆ ಮನೆಯವರಲ್ಲಿ ಮಾತನಾಡಿದರೂ ಅಪ್ಪ ಇಲ್ಲ ಎನ್ನುವ ನೋವು ಅವನನ್ನು ತುಂಬ ಬಾಧಿಸುವುದರ ಜೊತೆ ಇತ್ತೀಚೆಗೆ ಅಪ್ಪನ ಜೊತೆ ಶ್ರದ್ಧಾಳೊಂದಿಗಿನ ನೆನಪುಗಳು ಕೂಡ ಅವನ ನೆಮ್ಮದಿಯನ್ನು ಕಸಿದುಕೊಂಡಿತ್ತು. ಡ್ಯಾಡನ್ನು ಕಳೆದುಕೊಂಡ ನೋವಲ್ಲಿ ಅವಳನ್ನು ಪೂರ್ತಿಯಾಗಿ ಮರೆತು ಬಿಟ್ಟೆ. ಛೆ, ನನಗಾದರೂ ಅತ್ತೆ ಮಾವ ಅಖಿಲ್ ಸಿಂಚನ ಎಲ್ಲ ಇದ್ದಾರೆ. ಆದರೆ ಅವಳಿಗೆ ಅರುಣ ಮತ್ತು ಪ್ರಗತಿ ಬಗ್ಗೆ ತುಂಬ ಹೇಳುತ್ತಿದ್ದಳು. ಅವರು ಅವಳ ನೋವನ್ನು ಮರೆಸಲು ಸಹಾಯ ಮಾಡುತ್ತಾರಾ ಎಂದು ಕಣ್ಮುಚ್ಚಿ ಅವಳೊಂದಿಗಿನ ಮಾತು ನಗುವನ್ನು ನೆನಪಿಸಿಕೊಂಡವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಐ ಲವ್ ಯು ಇಡಿಯಟ್. ಗಾಡ್, ಶ್ರದ್ಧಾ ಎಲ್ಲಿದ್ದರೂ ಚೆನ್ನಾಗಿರಲಿ. ಅವಳ ಫೋಟೋಕ್ಕಾಗಿ ಪಕ್ಕದಲ್ಲೇ ಇದ್ದ ಫೋನಲ್ಲಿ ಹುಡುಕಾಡಿ ಸೋತು, ಶಿಟ್, ಹಳೆಯ ನೆನಪುಗಳು ಯಾವುದು ಬೇಡವೆಂದು ಇಲ್ಲಿಗೆ ಬರುವ ಇಂದಿನ ದಿನ ನಾನೇ ಆ ಫೋನನ್ನು ಕೋಪದಲ್ಲಿ ನೆಲಕ್ಕೆಸೆದು ಚೂರು ಚೂರು ಮಾಡಿ ನನ್ನ ಲಾಕರಲ್ಲಿ ಇಟ್ಟು ಬಂದಿದ್ದೇನೆ ಎಂದು ನೆನಪಿಸಿಕೊಂಡವನಿಗೆ ಅಂಕಲ್ ಮಾತುಗಳು ನೆನಪಾದಾಗ, ಸಾಮ್ರಾಟ್, ಯು ಹ್ಯಾವ್ ಟು ಫರ್ಗೆಟ್ ಎವ್ರಿಥಿಂಗ್ ಎಂದು ತನ್ನಲ್ಲೇ ಹೇಳಿಕೊಂಡು ಅಂದಿನಿಂದ ಶ್ರದ್ಧಾ ಬಗ್ಗೆ ಯೋಚಿಸುವುದನ್ನು ಪೂರ್ತಿಯಾಗಿ ಕಡಿಮೆ ಮಾಡಿದರೂ ಕಾಲೇಜಲ್ಲಿ ಕಪಲ್ಸನ್ನು ನೋಡುವಾಗ ಅವಳ ನೆನಪಾದ ಮರುಕ್ಷಣ ತಲೆ ಕೊಡವಿಕೊಂಡು ಮುಂದೆ ಸಾಗುತ್ತಿದ್ದನು. ಈ ಕಥೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.